ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿದ್ದರಿಂದ ಚಿತ್ರದುರ್ಗದ ಹಿಂದೂ ಗಣೇಶ ಮತ್ತು ಚಿತ್ರದುರ್ಗದ ಚಂದೋಳಿ ತೋಟ ನೋಡಬೇಕಂತ ಅನಿಸ್ತು. ಹೋಗ್ತಾ ಇದ್ವಿ. ಹಾಯ್ ಫ್ರೆಂಡ್ಸ್, ದುರ್ಗಕ್ಕೆ ಬಂದಿವಿ. ಈಗ ಚಂದೋಳಿ ತೋಟದಲ್ಲಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಬರ್ರಪ್ಪ ಫ್ರೆಂಡ್ಸ್. ಇವನು ಆಕಾಶ್ ಅಂತ ಹೇಳ್ಬಿಳ್ರು. ಬಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವನು ಕಾರ್ತಿಕ್ ಅಂತ, ಇವನು ಶ್ಯಾಮ್ ಸುಂದರ್ ಅಂತ, ಇವನು ಮಳೆಯ ಅರುಣ್ ಅಂತ, ಶ್ರೀನಿವಾಸ್ ಅಂತ. ಬನ್ನಿ ಚಂದೋಳಿ ತೋಟಕ್ಕೆ ನೋಡೋಣಂತೆ. ಈಗ ಗುಹೆ ನೋಡೋಕಂತ ಬಂದೀವಿ. ತೋರಿಸ್ತೀನಿ ಬರ್ರಿ. ಇಲ್ಲಿ ಒಂದು ದೇವಸ್ಥಾನ ಇದೆ, ಶಿವಂದು. ಹಂಗೆ ಹಾಂ, ಫ್ರಂಟ್ ಬ್ಯಾಕ್ ಬರುತ್ತಲ್ಲ, ಇದೇ ಗುಹೆದ ಫಸ್ಟ್ನೇ ಬೆಟ್ಟ ನೋಡ್ತಾ ಇದ್ದೀರಲ್ಲ. ಇದೆ ಫಸ್ಟ್ ಎಂಟ್ರೆನ್ಸ್. ಹೋಗ್ತಾ ಫಸ್ಟ್ ವ್ಯೂ ಪಾಯಿಂಟ್ ಬರುತ್ತೆ. 14 ಪಾಯಿಂಟ್ ಬರ್ತವೆ. ಚಂದ್ರ ಆಸಕ್ತರಾಗಿದ್ದಕ್ಕೆ ಚಂದ್ರವಳ್ಳಿ, ಬೆಳಗಾಂ ಜಿಲ್ಲೆ ಅಂಕಲಿಗಿಂದ ಬಂದಿರತಕ್ಕಂಥ ಪರದೇಶೋತ್ಸವ ಗುಹೆ ಅಂತ ಕರಿತೀವಿ. ಪಕ್ಕದಲ್ಲಿ ಬರೋಕೆ ಪಂಚಲಿಂಗ ಮುಂದೆ ಶಾಂತ ರೀತಿಯಲ್ಲಿ ನಂದಿ ಯಾವ ರೀತಿ ಕುಳಿತ ಚಿತ್ರ ಕೆತ್ತನೆ ಮಾಡಿದ್ದಾರೆ. ನಮ್ಮಲ್ಲಿ ಏನೇ ವಿಚಾರ ಇದ್ರು ಶಾಂತ ರೀತಿಯಿಂದ ಒಂದು ಚಿತ್ರ ಸುತ್ತ ಆಗಿದ್ರು ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇದೇ ನಂದಿ ದ್ವಾರ, ಫಸ್ಟ್ನೇ ವ್ಯೂ ಪಾಯಿಂಟ್. ಒಂದು ಎತ್ತರವರು ಕಮ್ಮಿ ನೋಡಿದ್ರೆ ಅಬ್ಸರ್ವ್ ಅಂತ ಬೀಳ್ಲಿ ಅಂತ 7 ಬೀಳು ಅಂತ ಮಾಡಿದಾರ. ಪಕ್ಕದಲ್ಲಿ ಶಿವಲಿಂಗ ಕಾಣ್ತಿದೆ ನಿಮ್ಮಿಂದ. ಗಟ್ಟೆ ಇಂಗ್ಲಿಷ್ ವೇಟಿಂಗ್ ಅಂತ ಕರಿತೀವಿ. ಈಗ ನೀವು ಬಂದಿರ್ತಕ್ಕಂಥ ಗಜ ಅಂದ್ರೆ ಏನು? ಆನೆ ಚಿತ್ರ ಇಲ್ಲೊಂದು ಪೂರ್ಣ ಕುಂಭ ಕಲಶ, ಇಲ್ಲೊಂದು ಪೂರ್ಣ ಕುಂಭ ಕಲಶ. ನೋಡ್ರಿ, ನಮ್ಮ ಹಿಂದೂ ಸಂಪ್ರದಾಯ ಯಾವುದೇ ಮದುವೆ ಮಾಡೋದು 7 ಮೆಟ್ಲು 6 ಮೆಟ್ಲು 9 ಮೆಟ್ಲು ಬರ್ತವೆ. 7 ಹೇಳಿದ್ರೆ 6 ಹೇಳಿದ್ರೆ 9 ಬರ್ತವೆ. 6 ಹೇಳಿದ್ರೆ ಫಸ್ಟ್ ಹೇಳ್ತದೆ. ನೋಡ್ರಿ, ಗಜ ಅಂದ್ರೆ ಆನೆ, ಗಣಪ ಆನೆ, ದ್ವಾರ ಅಂತ ಕರೆದಾರೆ. ಪಕ್ಕದಲ್ಲಿ ಶಿವಲಿಂಗ ಕಾಣ್ತಿದೆ. ಯಾರಾದ್ರೂ ಭಕ್ತರು ಕೊಟ್ಟಂತ ಹೂ ಹಣ್ಣು ಸ್ಟಾರ್ಟ್ ಇದೆ. ಅದು ಲೈಬ್ರರಿ ಬುಕ್ಸ್ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದ ಸ್ವಾಮಿಗಳು. ಇಲ್ಲೇನಪ್ಪ ಅಂದ್ರೆ 12ನೇ ಶತಮಾನದಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಕ್ರಾಂತಿ ನಡೀತದೆ. ನಾವು 1600 ವರ್ಷಗಳ ಇತಿಹಾಸ ಐತೆ ಅಂತ ಹೇಳ್ತೀವಿ. 1600 years ಬ್ಯಾಕ್ ಇಷ್ಟು. ಬೆಟ್ಟದ ಮೇಲೆ ಬಿದ್ದಂತ ನೀರೆಲ್ಲ ಬಂದ್ಬಿಟ್ಟು ತೊಟ್ಟೆಗೆ ಸ್ಟಾಕ್ ಆಗ್ತದೆ. ಸ್ವಾಮಿ ತೊಟ್ಟ ಸ್ನಾನ ಮಾಡ್ತಕ್ಕಂಥ ಜಾಗದನ್ನ ಸ್ನಾನದ ಮನೆ ಅಂತ ಕರಿತೀವಿ. ಇಲ್ಲೊಂದು ದಾರಿ ಬರುತ್ತೆ, ಇಲ್ಲೊಂದು ದಾರಿ ಬರುತ್ತೆ, ಇಲ್ಲೊಂದು ದಾರಿ ಬರುತ್ತೆ. ಈ ಜಾಗ ಚಿಕ್ಕಮಗಳೂರು ಜಿಲ್ಲೆ ಬಾಬಾ ಬುಡನ್ಗಿರಿ ದಾರಿ. ಇದು ನೋಡಿ ಫ್ರೆಂಡ್ಸ್, ಇದು ಉಚ್ಚಂಗಿದುರ್ಗ ಮತ್ತೆ ಬಾಬಾ ಬುಡನ್ಗಿರಿ ಅಲ್ಲಿ ಹೋಗುತ್ತಂತೆ ಫ್ರೆಂಡ್ಸ್. ಇದು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕೈ ಮುಖ ಚಿತ್ರ ಕಾಣುತ್ತೆ ನೋಡಿದ್ರ, ಲೇಡೀಸ್ ಚಿತ್ರ ಕಾಣುತ್ತೆ ನೋಡಿದ್ರೆ ಅಂದ್ರೆ ಇಲ್ಲಿ ಕೆಂಪು ಸರಿ ಕೈ ರಿವೆಂಟ್ ಮಾಡ್ತಾರ ಕಾಣುತ್ತೆ, ಬಳ್ಳಿ ತರ ಕಾಣುತ್ತೆ, ನವಿಲಿ ಚಿತ್ರ ಕಾಣಿಸ್ತವೆ. ಸ್ವಾಮೀಜಿಗಳು ಬಿಡುವಿನ ವೇಳೆಯಲ್ಲಿ ಚಿತ್ರಕಲೆ ಸ್ವಾಮಿಗಳದ್ದು ಪೇಂಟಿಂಗ್ ರೂಮ್ ಅಂತೆ ನೋಡಿ ಫ್ರೆಂಡ್ಸ್. ಈಗ ನೀವು ಬಂದಿರ್ತಕ್ಕಂಥ ಜಾಗ ಪಲ್ಲಕ್ಕಿ ಅಂತ ಕರಿತೀವಿ. ಚಿತ್ರದುರ್ಗಕ್ಕೆ ಏನಾದ್ರು ಬರಗಾಲ ಬಂದಾಗ, ಕ್ಷಾಮ ಬಂದಾಗ, ಧಕ್ಕೆ ಬಂದಾಗ ಸ್ವಾಮೀಜಿಗಳಲ್ಲಿ ಕುಳಿಸಿರ್ತಕ್ಕಂಥ ವಿಚಾರಗಳು ತಿಳ್ಕ ಪಲ್ಲಕ್ಕಿ. ಇದು ಸರ್ ಗವಾಕ್ಷಿಮರ ವೆಂಟಿಲೇಷನ್ ಕಾಣ್ಕೊಂಡಿದ್ರೆ ಜಾಗ ಮೆಡಿಟೇಷನ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಶಿವ ಪಾರ್ಕ್ ಚಿತ್ರ ಕಾಣುತ್ತೆ. ಸೆಂಟ್ರಿ ದಕ್ಷ ಬ್ರಹ್ಮ ಚಿತ್ರ ಕಾಣುತ್ತೆ. ನಾವಿಲ್ಲ ಸಹ ದೇವಸ್ಥಾನಗಳಾದ ದೇವರ ಹಿಂದ್ಗಡೆ ಸಿಂಹಪೀಠ. ಇವರಲ್ಲಿ ಯೋಗ ಸಾಧಕರು, ಸಾಧು ಸನ್ಯಾಸಿಗಳು, ಅವಧೂತರು ಮತ್ತು ಪೌಡ ಪುರುಷರು ಅಂತ ಕರಿತೀವಿ. ಓಕೆ, ತಲೆ ಹಾಕಿ ಈ ಕಡೆ ಕಾಲ್ಚಾಚಾರ ಪರಿಚಯ ಬಂದು ಒಳಗಡೆ ಕಳಿಸ್ರಿ. ಪರಿಚಯ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ವಿಭೂತಿ ಇಡ್ಲಿಕ್ಕೆ ಬಿಡು, ದೀಪ ಹಚ್ಚ ಗುರುಗಳು. ನೋಡಿ ಇಷ್ಟೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕೆ
ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಅವಾಗೆ ಮಲಗ್ತಿದ್ರಂತೆ. ಇಲ್ಲಿ ಪರಿಚಯ ಇರೋರು ಇಲ್ಲಿ, ಪರಿಚಯ ಇಲ್ಲದವರು ಆ ಕಡೆಗೆ ಕಳಿಸಿದ್ರಂತೆ ಹೊರಗಡೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೆಟ್ಲು ಬರುತ್ತಂತೆ. ಲೆಫ್ಟ್ ಲೆಗ್ ಫಸ್ಟ್ ಇಡಬೇಕಂತೆ, ರೈಟ್ ಲೆಗ್ ನೆಕ್ಸ್ಟ್ ಇಡಬೇಕಂತೆ. ಇಲ್ಲಾಂದರೆ ಸ್ಲಿಪ್ ಆಗುತ್ತಂತೆ. ಅವಾಗ ಆ ಥರ ಮಾಡಿದ್ರಂತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೆಂಗಿದೆ ಮೆಟಲ್. ನೋಡಿ ಫ್ರೆಂಡ್ಸ್, ಇದು ಲೆಫ್ಟ್, ಒಂದು ರೈಟ್. ಈಗ ಹಾಯ್ ಫ್ರೆಂಡ್ಸ್, ಮಂದಿರ ಅಂತ ಕರೀತೀವಿ. ಇಂಗ್ಲಿಷ್ನಾಗ ಸೀಕ್ರೆಟ್ ಹಾಲ್ ಅಂತ ಕರಿತೀವಿ. ಈ ಚಿತ್ರದುರ್ಗಕ್ಕೆ ಏನಾದ್ರು ಬರಗಾಲ ಬಂದಾಗ, ಕ್ಷಾಮ ಬಂದಾಗ, ಧಕ್ಕೆ ಬಂದಾಗ ರಾಜರು, ಸೈನ್ಯಾಧಿಕಾರಿಗಳು, ಮಠಾಧಿಪತಿಗಳು ಮೀಟಿಂಗ್ ಮಾಡ್ತಾರೆ. ಈಗ ನೀವು ಬಂದಿರತಕ್ಕಂಥ ಜಾಗದಲ್ಲಿ 80 ಅಡಿ ಆಳ ಇರ್ತಕ್ಕಂಥ ಜಾಗ, 80 ಫೀಟ್ ಅಂಡರ್ ಡೌನ್. ಇಲ್ಲಿ ನಾವು ಎಷ್ಟು ಕೂಗಾಡಿದ್ರು ಮೇಲೆ ಕೇಳೋಲ್ಲ. ರಹಸ್ಯವಾಗಿ ಮಾತಾಡ್ತಕ್ಕಂಥ ಜಾಗ. ಈ ಮರ್ಕರ್ ನಾಯಕ ಕೋಟೆಯಲ್ಲಿದ್ದ ಬಂದ್ಬಿಟ್ಟು ಮರ್ಕ ಕುದುರೆ ಕಟ್ಟಕ್ಕೆ ಇಲ್ಲಿ ಬಾಗಿಲು ಕಟ್ಟಿಗಿದ್ದಂತೆ ಸೈಜಲ್ಲಿ ಸರ್ಕಾರದಲ್ಲಿ ಗೋಡೆ ಕಟ್ಟಾವ. ಇದು ಮೀಟಿಂಗ್ ಮಾಡೋ ಜಾಗ. ಎಲ್ಲ ಒಂದು ನಿಮಿಷ ಟಾರ್ಚ್ ಅಪ್ ಮಾಡ್ರಪ್ಪ, ಫುಲ್ ಡಿಸ್ಪ್ಲೇ ದಯವಿಟ್ಟು. ನೋಡಿ ಫ್ರೆಂಡ್ಸ್, ಇದು ಸೀಕ್ರೆಟ್ ಹಾಲ್. 70 ಫೀಟ್ ಇದೆ. ಇದು 70 ಅಡಿ ಫೀಟ್ ಇದೆ. ಇಲ್ಲೇ ಡಿಸ್ಕಷನ್ ಮಾಡ್ತಿದ್ರಂತೆ ಅವಾಗಿನ ಕಾಲದಲ್ಲಿ. ಏನು ಕೇಳಿಸಲ್ಲ ಇಲ್ಲಿ ಮಾತಾಡಿದ್ದು. ಫುಲ್ ಕತ್ಲೆ. ಮೆಟ್ಲು ನೋಡಿ ಫ್ರೆಂಡ್ಸ್ ಹೆಂಗಿದೆ. ನೋಡಿ ಫ್ರೆಂಡ್ಸ್, ಇದು ಕಲ್ಲರಳಿ ಹೂವಾಗಿ ಫಿಲಮಲ್ಲಿ ಅವರು ಹೋಗಿರುವ ಜಾಗ ಗುಹೆ ಇದೆ ನೋಡಿ ಫ್ರೆಂಡ್ಸ್. ಚಿತ್ರೀಕರಣ ಮಾಡಿದಿರುವ ಜಾಗ. ರಾಜರ ಮಕ್ಕಳಿಗೆ ಮುಖ್ಯವಾದಂತ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ಜಾಗ ಗುರುಕುಲ. ಮೇಲೆ ಗುರುಕುಲ ವಿದ್ಯಾಭ್ಯಾಸ ಮಾಡುವ ಜಾಗ. ಸುಬ್ರಹ್ಮಣ್ಯೇಶ್ವರದಲ್ಲಿ ದೇವರಿಟ್ಟು ಪೂಜೆ ಮಾಡ್ತಿದ್ರು. ಈಗ ನಿಮಗೆ ಪ್ರಭಾವಳಿಗಳು ಮಾತ್ರ ಕಾಣಿಸ್ತಾವ. ನಾವಿದು ಸಹ ದೇವಸ್ಥಾನ ಕಟ್ಲಿಕ್ಕೆ 4 ಅಂಶಗಳು ಬರ್ತಾವ. ಗರ್ಭಗುಡಿ, ಸುಖನಾಸಿ, ನವರಂಗ, ಮುಖಮಠ. ನವರಂಗ ಅಂತ ಕರಿತೀವಿ. ಆಗಿನ ಕಾಲದಲ್ಲಿ ಸಿಮೆಂಟ್ ಇರ್ತದಿಲ್ಲ. ಅಂಟು ಒಳದಕಾಯಿ, ಗಂಧಕ, ಲೋಳೆ ರಸ, ಪತ್ರೆಕಾಯಿ, ಮರದಂಟಕಿ, ಗಾರೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಲವರ್ಸ್ಗಳು ಹೇಗೆ ಬರ್ದಿದ್ದಾರೆ. ಇಲ್ಲಿ ಬರೆದ್ರೆ ಅವ್ರಿಗೆ ಗ್ಯಾರಂಟಿ ಸಿಗುತ್ತಂತೆ. ರೆಕಾರ್ಡಿಂಗ್ ಆಗ್ತಿತ್ತಾ? ಹಾಂ, 9 ಮೆಟ್ಲು ಗಜದ್ವಾರ ಅಂತ ಹೇಳಿದ್ವಿ ನಾವು. ಪಕ್ಕದಲ್ಲಿ ಶಿವಲಿಂಗ, ಸ್ನಾನದ ಮನೆ, ಡ್ರಾಯಿಂಗ್ ಹಾಲು, ಪಲ್ಲಕ್ಕಿ, ಸಿಂಹಪೀಠ, ಮಲ್ಗಮಲ್ಕ, ಸೀಕ್ರೆಟ್ ಹಾಲು. ಗುರುಕುಲ ಗಂಜನ ಸುಬ್ರಹ್ಮಣ್ಯೇಶ್ವರ ಬಂದಿ. ಈಗ ದಾವಣಗೆರೆಗೆ ಆಹಾರ ಮುಂದೆ ನೆಟೋಲ್ಲಿ, ನಗರ, ಗೋಲ್ಡ್ ಬಸ್ ಸ್ಟ್ಯಾಂಡ್, ಆಮೇಲೆ ನೀರುಳ್ಳಿ ಮಾರ್ಕೆಟ್, ಪುಷ್ಪಾಂಜಲಿ, ಗೀತಾಂಜಲಿ, ಹಂಗೊಂದು ಕೋಟಿ ಟ್ಯಾಕ್ಸಿ ಬಂದು ಸರ್ಕಲ್ ಇದೆ, ಸೆಂಟರ್ ಪಾರ್ಟಿ ಆಗಿನ ಜಗಲಿ ಕಟ್ಟೆ. ನೋಡಿ ಫ್ರೆಂಡ್ಸ್, ಕಾಣಿಕೆ ಉಂಟೆ. ಇಲ್ಲಿಂದ ಕಾಯಿನ್ ಹಾಕಿದ್ರೆ ಅಲ್ಲಿ ಹೋಗಿ ಬೀಳುತ್ತಂತೆ. ಟ್ರೆಜರಿ. ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಮುಕ್ತಾಯವಾಯಿತು ಗುಹೆ. ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಮುಕ್ತಾಯವಾಯಿತು ಗುಹೆ. ಹಾಯ್ ಫ್ರೆಂಡ್ಸ್, ಬರ್ರಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇದೇ ಡೈನಿಂಗ್ ಹಾಲ್ ಅಂತೆ. ಡೈನಿಂಗ್ ಹಾಲು ಮಂಟಪ. ಇದು ಹೊರಗಡೆ ಇರೋದು, ಗುಹೆಯಿಂದ ಪಕ್ಕಕ್ಕೆ ರೈಟ್ ಸೈಡ್ ಇದೆ. ನೋಡಿ ಫ್ರೆಂಡ್ಸ್, ಗುಹೆ ಒಳಗೆ ಅಷ್ಟೇ ಇರೋದು. ಬೆಳಕು ಬರುತ್ತೆ ಅಲ್ಲಿಂದ. ನೋಡಿ ಫ್ರೆಂಡ್ಸ್, ಕೇರಳದಿಂದ ಬಂದು ಬರ್ದಿದ್ದಾರಂತೆ. ಫ್ರೆಂಡ್ಸ್, ಇದೆ ಅಡುಗೆ ಮನೆ, ಡೈನಿಂಗ್ ಹಾಲ್, ಕಿಚನ್ ರೂಮ್. ಇದು ಫುಲ್ ಕತ್ಲಿದೆ. ಟಾರ್ಚ್ ಹಾಕೊಂಡು ಹೋಗ್ಬೇಕು ಇಲ್ಲಿಗೆಲ್ಲ. ಏನು ನೋಡ್ತಾ ಇದ್ದೀರಪ್ಪ ಅಲ್ಲಿ? ಅಡುಗೆ ಮನೆ ಅಂತೆ ನೋಡಿ ಫ್ರೆಂಡ್ಸ್. ಇದು ಕಿಚನ್ ರೂಮ್. ಅಡುಗೆ ಮಾಡ್ರು ಎಗ್ರೆಸ್. ನೋಡಿ ಫ್ರೆಂಡ್ಸ್, ಇಲ್ಲೇ ನಾವು ಎಲ್ಲ ಐಟಮ್ಸ್ ತಂದಿದ್ರೆ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದಾಯ್ತು. ಬಟ್ ನಮಗೆ ಗೊತ್ತಾಗಲಿಲ್ಲ, ನಮಗೆ ಗುಹೆ ಒಳಗೆ ಈ ಥರ ಅಡುಗೆ ಮಾಡ್ಬೋದು ಅಂತ. ಯಾವ ಬಂದಿದ್ರೆಲ್ಲ ಅಡುಗೆ ಮಾಡ್ಬೋದಾಯ್ತು.
ಫ್ರೆಂಡ್ಸ್ ಇಲ್ಲಿ ನೋಡಿದ್ರಿ ಆಗಿನ ಕಾಲದ ಉದ್ಭವ ಕಲ್ಲು. ಕಲ್ಲಿಲ್ಲ ಯಾರು ಎತ್ಕೊಂಡು ಹೋಗ್ತಾರೆ. ಬಟ್ ಕಲ್ಲಿ ಅದ್ರ ಕಲ್ಲಿಲ್ಲ, ಬೇಕಾದ್ರೆ ತಗೊಂಬಂದು ಇಲ್ಲಿ ಎತ್ಕೊಂಡು ಹೋಗ್ಬೋದು. ಚಾರ್ಜ್ ಏನಿಲ್ಲ. ನೀವೇನು ಚಾರ್ಜಸ್ ಕೊಡೋ ಅವಶ್ಯಕತೆ ಇಲ್ಲ, ಫ್ರೀ ಆಗಿ ಹೋಗ್ಬೋದು, ಎತ್ಕೊಂಡು ಹೋಗ್ಬೋದು. ಬೆಸ್ಟ್ ಆಫರ್ ಇದೆ. ದೊಡ್ಡ ಹುಲಿ ಹೋಗಿದೆ, ಸಣ್ಣ ಹುಲಿ ಇನ್ನೇನು ಹೋಗುತ್ತೆ. ಇಲ್ಲಿ ನೋಡಿ ಮತ್ತೊಂದು ಗುಹೆ ಒಳಗೆ ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ಇದು ಗುಹೆಯಿಂದ ಪಕ್ಕಕ್ಕೆ ಹೊರಗಡೆ ಔಟ್ ಸೈಡ್. ಓಕೆ, ಈಗ ನಾವು ಫುಲ್ ಟಾಪಿಗೆ ಬಂದಿದ್ದೀವಿ. ಪಾತಾಳ ನೋಡ್ಬೋದು ಇಲ್ಲಿದ್ದ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಪಾತಾಳ ನೋಡ್ಬೋದಂತೆ. ಬನ್ನಿ guys. ಅಂದ್ರೆ ನಾವು ಚಂದವಳ್ಳಿ ತೋಟದಿಂದ ಫುಲ್ ಮೇಲ್ಗಡೆ ಇದೀವಿ ಫ್ರೆಂಡ್ಸ್. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಎಷ್ಟು ತೇಲಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇದೆ ಟಾಪ್ ವ್ಯೂ. ಚಿತ್ರದುರ್ಗ ಚಂದವಳ್ಳಿ ತೋಟ. ಬಿದ್ದರೆ ಯಾರು ಉಳಿಯೋದಿಲ್ಲ, ಬೇಕಾದ್ರೆ ಬಂದು ಟ್ರೈ ಮಾಡ್ಬೋದು ನೀವು ಕೂಡ. ಬಿದ್ದು ಉಳಿದ್ರೆ ಅದು ನಿಮ್ಮ ಅದೃಷ್ಟ, ಹೋದ್ರೆ ಅದು ದುರದೃಷ್ಟ ಅಷ್ಟೇ. ಏನ್ ಸಿಗ್ತಾವ ಮರ ನಿಮಗೆ? ನೋಡಿ ಫ್ರೆಂಡ್ಸ್, ಇಷ್ಟೊತ್ತು ನೋಡಿದ್ರಲ್ಲ ಗುಹೆ ಒಳಗಡೆ ಇರುವಂತಹ ಜಾಗಗಳು, 14 ಪಾಯಿಂಟ್ಗಳು, ವ್ಯೂ ಪಾಯಿಂಟ್ಗಳು. ಅದನ್ನಾದ ನಂತರ ನೋಡಿ ಫ್ರೆಂಡ್ಸ್, ಇದೇ ಟಾಪಲ್ಲಿರೋದು ವ್ಯೂ ಪಾಯಿಂಟ್. ಹೇಗಿದೆ? ಇದೇ ಫುಲ್ ಟಾಪ್ ವ್ಯೂ ಪಾಯಿಂಟ್. ನೋಡಿ ಫ್ರೆಂಡ್ಸ್, ಟಾಪ್ ವ್ಯೂ ಪಾಯಿಂಟಲ್ಲಿ ನಮ್ಮ ಫ್ರೆಂಡ್ಸ್ ಏನೇನು ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ರೀಲ್ಸ್ ಮಾಡೋಕ್ಕೆ ಎಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲ ಏನೇನೋ ಹೊತ್ಕೊಂಡ್ಬಂದು. ನೋಡಿ ಫೋನು ಇಡ್ತಾ ಇದ್ದಾರೆ ಇಲ್ಲಿ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು. ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಗುಹೆ ದರ್ಶನ. ಫೈನಲ್ ಈಗ ಮನೆ ಹೋಗೋದು. ನೋಡಿ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಟ್ರಿಪ್ ಮುಕ್ತಾಯವಾಯಿತು. ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಮುಕ್ತಾಯವಾಯಿತು ನಮ್ದು ಚಂದವಳ್ಳಿ ತೋಟ. ಟ್ರಿಪ್ ಅಲ್ಲ ಮುಕ್ತಾಯ ಆಗಿದ್ದು, ಚಂದವಳ್ಳಿ ತೋಟ ಮುಕ್ತಾಯ ಆಯ್ತು ಅಂತ ಹೇಳ್ತಾರೆ. ಟ್ರಿಪ್ ಅಲ್ಲ, ಸಾರಿ, ಚಂದವಳ್ಳಿ ತೋಟ. ಟ್ರಿಪ್ಪಿನ ಬ್ಯಾಲೆನ್ಸ್ ಇದೆ. ಟ್ರಿಪ್ಪಿನ ಬ್ಯಾಲೆನ್ಸ್ ಇದೆ. ಮಂಗಗಳು ಭಾಳ ಇದಾವೆ. ಸ್ವಲ್ಪ ಊಟ ತಗೊಂಬಂದು ಅದಕ್ಕೂ ಸ್ವಲ್ಪ ಹಾಕಿ ಪ್ರಾಣಿಗಳನ್ನು ಉಳಿಸಿ, ನಾಡು ಬೆಳೆಸಿ. ಪ್ಲಾಸ್ಟಿಕ್ ಅನ್ನು ತರಬೇಡ್ರಿ, ಯಾರು ಪ್ಲಾಸ್ಟಿಕ್ ಬಿಸಾಕಬೇಡಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಒಂದು ನದಿ ಇದೆ, ಅಲ್ಲ ಕೆರೆ. ಇಲ್ಲೊಂದು ಕೊಂತೈತೆ ತೋರ್ಸು. ಹಾಯ್ ಗಾಯ್ಸ್, ಇಲ್ಲಿ ನೋಡಿ ಅಲ್ಲೊಂದು ಕೋತಿ ಕೂತಿದೆ. ಹೇಗೆ ಅಲ್ಲ ನಮ್ಮ ಗೆಳೆಯನೊಬ್ಬ ಅಷ್ಟೇ ಕೋಚ್ ತರ ಮಾಡ್ತಾ ಇದ್ದಾನೆ. ಮಾಡ ಎಲ್ಲಿ ಮಾಡ ನೋಡಿ ಗಾಯ್ಸ್, ವಿಡಿಯೋ ಇಲ್ಲ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಎಷ್ಟಕ್ಕೊಂದು ಮಂಗಗಳು ಇದಾವೆ ಇಲ್ಲಿ. ಹುಷಾರಪ್ಪ ಮಗಳು. ಎಷ್ಟೊಂದು ಮಗಗಳು. ಇವನ್ ವಿಡಿಯೋ ಮಾಡ್ಕೊತೀನಿ. ನಮ್ಮ ಕೇಟಿ ಅಂತಿದ್ದಾನೆ. ಅನ್ನಜ ಅನ್ನಜ ಮರಿ ಏನಾಗಲ್ಲ. ಹಾಯ್ ಫ್ರೆಂಡ್ಸ್, ಇಲ್ಲಿ ಚಂದವಳ್ಳಿ ತೋಟ ಮುಕ್ತಾಯವಾಯಿತು. ಕೋಟೆ ನಾಡಿನ
ಹಿಂದೂ ಮಹಾಗಣಪತಿಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಫ್ರೆಂಡ್ಸ್, ಹಿಂದೂ ಮಹಾಗಣಪತಿ ನೋಡಕ್ ಬಂದಿದ್ದೀವಿ ದುರ್ಗದ್ದು. ನೋಡಿ ಫ್ರೆಂಡ್ಸ್, ಕ್ಯೂ ಹಚ್ಚಿದ್ದೀವಿ ಫ್ರೆಂಡ್ಸ್ ಎಲ್ಲ. ನೋಡಿ ಫ್ರೆಂಡ್ಸ್, ಹುಡುಗರೆಲ್ಲ ನಿಂತ್ಕೊಂಡು ಸುಸ್ತಾಗಿ ನಿಂತಿದ್ದಾರೆ. ಎಷ್ಟೊತ್ತಾಯ್ತು ನಿಂತು, ಜನ ಮೂವ್ ಆಗ್ತಾನೆ ಇಲ್ಲ. ಅಲ್ಲಿಂದ ಕ್ಯೂ ಹಚ್ಕೊಂಡಿದ್ದೀವಿ. ಎಂಟ್ರೆನ್ಸ್ ರೀಚ್ ಆದ್ವಿ. ನೋಡಿ ಫ್ರೆಂಡ್ಸ್, ವಾವ್, ಇನ್ನೂ ಜನ ಇದೆ ಎಷ್ಟೊಂದು ಒಳಗಡೆ. देवाय गुणमण्डिताय गुणेशाणाय धीमहि गणनायकाय गणदेवताय. ನಮ್ಮ ಫ್ರೆಂಡ್ಸಿಗೆಲ್ಲ ಊಟ ಹಸಿತಾ ಇದೆ ಅಂದರು. ಅದಕ್ಕೆ ಬಡ ಕ್ರಸಲಿರೋ ಹೆಸರನ್ನ ಇರಿಸಿ ಹೋಗಿ ಇರಿಸಿ ಅಂದ್ಕೊಂಡು ಮನೆ ರೀಚ್ ಆದ್ವಿ.